ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನವರಾತ್ರಿಯ 3ನೇ ದಿನ ದೇವಿಗೆ ಶ್ರೇಷ್ಠವಾದ ಪ್ರಸಾದವನ್ನು ಮಾಡೋ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನವರಾತ್ರಿಯ 3ನೇ ದಿನ ನಾವು ದುರ್ಗೆಯ 3ನೇ ಅವತಾರ ಆದ ಚಂದ್ರಘಟ ದೇವಿಯನ್ನು ಪೂಜೆ ಮಾಡ್ತೀವಿ. ಇವತ್ತು ಅಂದರೆ ನವರಾತ್ರಿಯ 3ನೇ ದಿನ ದೇವಿಗೆ ಹಾಲಿನಿಂದ ಮಾಡಿದ ಖೀರು ಅಂದರೆ ಪಾಯಸವನ್ನು ದೇವರಿಗೆ ನಾವು ನೈವೇದ್ಯ ಆಗಿ ಮಾಡಬೇಕಾಗತ್ತೆ. ಇವತ್ತು ನಾನು ನಿಮಗೆ ಇಲ್ಲಿ ಅಕ್ಕಿ ಪಾಯಸ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಕ್ಕಿ ಪಾಯಸ ತುಂಬಾ ಈಸಿ, ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಒಂದು ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ಮನೇಲಿ. ಹಾಗೆ ದೇವಿಗೆ ತುಂಬಾ ಶ್ರೇಷ್ಠ ಆಗಿರೋದ್ರಿಂದ ಮತ್ತು ನೀವು ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಇದನ್ನೇ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬಟ್ ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ನಾನು 1 ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. ಈ ಅಕ್ಕಿ ನಾನು ನಾರ್ಮಲ್ ಅಕ್ಕಿ ಯೂಸ್ ಮಾಡಿಲ್ಲ, ಗಂಧಸಾಲ ಅಕ್ಕಿ ಅಂತ ಬರುತ್ತೆ. ಅಂದರೆ ಮಲೆನಾಡು ಭಾಗದಲ್ಲಿ ಇದನ್ನು ಸಣ್ಣ ಅಕ್ಕಿ ಅಂತ ಕರಿತೀವಿ. ತೊಗೊಂಬಿಟ್ಟು ನೀಟಾಗಿ ತೊಳೆದುಬಿಟ್ಟು ಏನು ಮಾಡ್ತೀನಿ ಅಂದರೆ ಕುದಿಲಿಕ್ಕಿಡ್ತೀನಿ. ನಾವಿವಾಗ ಅನ್ನ ಎಲ್ಲ ಮಾಡ್ತೀವಲ್ವ, ಅದೇ ಥರ ನೀವು ಕುಕ್ಕರಲ್ಲಿ ವಿಷಲ್ ಹಾಕ್ತೀರಾ ಅಂದರೂ ಹಾಕ್ಕೊಳ್ಬೋದು, ಏನೂ ತೊಂದರೆ ಏನಿಲ್ಲ. ನೋಡಿ ಈ ಥರ ಅನ್ನ ಬೇಯೋಕ್ಕಿಂತ ಜಾಸ್ತಿ ಬೇಯಬೇಕಾಗತ್ತೆ ತುಂಬಾ. ಅದರ ಸಲುವಾಗಿ ಈಗ ಏನು ಮಾಡ್ತೀನಿ ಅಂದರೆ ಇದು ಕುದಿಲಿಕ್ಕೆ ಇಟ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ನೀವೊಂದು ಅರ್ಧ ಕಪ್ನಷ್ಟು ಕಾಯಿ ತೊಗೊಳ್ಳಿ ಸಾಕು. ಹಾಗೆ ಏಲಕ್ಕಿ ಹಾಕಿ ನೀಟಾಗಿ ಬೀಸ್ಕೊಳ್ತಾ ಇದ್ದೀನಿ ಸ್ಮೂತಾಗಿ. ನೀವು ಉಪ್ಪು ಕೂಡ ಇದ್ರ ಜೊತೆಗೇ ಆ್ಯಡ್ ಮಾಡ್ಕೊಳ್ಬೋದು. ಈಗ ಏನು ಮಾಡ್ತೀನಿ ಅಂದರೆ ನೋಡಿ, ಇದು ಈ ಥರ ಕುದಿ ಬಂದಿರಬೇಕಾಗತ್ತೆ. ನೋಡಿ ಈ ಥರ ಬೆಂದಿರಬೇಕಾಗತ್ತೆ. ಇದಕ್ಕೆ ನಾನೇನು ಕಾಯಿ ಬೀಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಹಾಲು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ನೀವು ಕುಕ್ಕರಲ್ಲಿ ವಿಷಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಅಕ್ಕಿಗೆ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ನೀವೇನು ಮಾಡಿ ಅಂತ ಹೇಳಿದ್ರೆ 1 ಕಪ್ ಏನು ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 2.5 3 ಕಪ್ ಸಕ್ಕರೆ ಸಾಕಾಗತ್ತೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ರೆಡಿ ಆಗಿದೆ. ಇವಾಗ ಅದು ಹಾಕಿದ್ಮೇಲೆ ಸ್ವಲ್ಪ ಒಂದು 2 ನಿಮಿಷ ನೀವು ಅದನ್ನು ನೀಟಾಗಿ ಕುದಿ ಬಂದರೆ ಸಾಕಾಗತ್ತೆ. ಅದು ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ತುಂಬಾ ಈಸಿ, ತುಂಬಾ ಸಿಂಪಲ್ ಆಗಿರುತ್ತೆ. ಹಾಗೆ ನೀವು ನವರಾತ್ರಿ 9 ದಿನಗಳಲ್ಲಿ ಒಂದಿನ ನಾವು ಅಕ್ಕಿ ಪಾಯಸನ ಮಾಡಲೇಬೇಕಾಗತ್ತೆ. ಯಾಕಂದರೆ ಅದು ತುಂಬಾ ದೇವಿಗೆ ಶ್ರೇಷ್ಠ. ಅದರ ಸಲುವಾಗಿ 3ನೇ ದಿನ ಮಾಡಿದರೆ ಮತ್ತೂ ಒಳ್ಳೆಯದು. ಯಾಕಂತ ಅಂದರೆ ದೇವಿಗೆ ಚಂದ್ರಘಟ ದೇವಿಗೆ 3ನೇ ದಿನ ಮಾಡಿದರೆ ಅಕ್ಕಿ ಪಾಯಸವನ್ನೇ ನೈವೇದ್ಯವನ್ನು ಮಾಡಬೇಕು ಅಂತ ಇದೆ. ಅದ್ರ ಸಲುವಾಗಿ 3ನೇ ದಿನ ನೀವು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಕೂಡ. ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಳ್ಳಿ. ನೀವಿಲ್ಲಿ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಮೊದಲೇ ಫ್ರೈ ಮಾಡಿ ಕೂಡ ಇಟ್ಕೊಂಡು ಹಾಕೋಬಹುದು. ಅದೊಂದು ಆಪ್ಷನಲ್ ಅಷ್ಟೇ ನಿಮಗೆ. ನೀವು ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಳ್ಬೋದು. ಖೀರನ್ನು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಎಲ್ಲರಿಗೂ ಕೂಡ ನಾನು ಇವಾಗ ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಕೂಡ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಥ್ಯಾಂಕ್ ಯು.